ಮುಂಬೈ ಮತ್ತು RCB ಮ್ಯಾಚ್ ಲಾಸ್ಟ್ ಮೂಮೆಂಟ್ ರಿಚಾ ಘೋಷ್ ಅವರ ಒಂದು ಬ್ಯಾಟಿಂಗ್ ನೋಡಿ ತುಂಬಾನೇ ಸೈಕ್ ಆಗಿ ಹೋಗಿದೆ. ಇದ್ರ ಬಗ್ಗೆ ಮಾತಾಡ್ತೀನಿ. ಮೊದಲು ನಮ್ಮ RCB ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತದೆ ಮುಂಬೈ ಇಂಡಿಯನ್ಸ್ ಪರವಾಗಿ. ಮ್ಯಾಥ್ಯೂಸ್ ಅವರು 56 ರನ್ಗಳನ್ನ ಕಲೆ ಹಾಕೊಳ್ಳುತ್ತಾರೆ. ಮ್ಯಾಟ್ ಸ್ಕೀವರ್ ಅವರು ಸೆಂಚುರಿಯನ್ನ ತೆಗೆದುಕೊಳ್ತಾರೆ. WPL ನಲ್ಲಿ ಫಸ್ಟ್ ಪ್ಲೇಯರ್ ಆಗ್ತಾರೆ ಇವರು, ಸೆಂಚುರಿಯನ್ನ ತೆಗೆದುಕೊಳ್ತಾರೆ. ನಮ್ಮ RCB ಅವರು ಸಖತ್ ಟ್ರೈ ಮಾಡಿದ್ರು, ಬಟ್ ಅವರಿಗೆ ಸೆಂಚುರಿ ಸಿಕ್ಕಿರಲಿಲ್ಲ. ಬಟ್ ಇವರು ಸೆಂಚುರಿಯನ್ನ ತೆಗೆದುಕೊಳ್ತಾರೆ. ಮುಂಬೈ ಇಂಡಿಯನ್ಸ್ ತಂಡ 199 ಟಾರ್ಗೆಟ್ ಅನ್ನ ಕೊಡುತ್ತೆ. 200 ಚೇಸ್ ಮಾಡಬೇಕಾಗಿರುತ್ತೆ ನಮ್ಮ ಒಂದು RCB ತಂಡ. ಆರಂಭದಲ್ಲೇ ಗ್ರೇಸ್ ಅವರು ವಿಕೆಟ್ ಹೋಗ್ತಾರೆ, ಸ್ಮೃತಿ ಮಂದನಾರ್ ಅವರು ವಿಕೆಟ್ ಕಳ್ಕೊಳ್ತಾರೆ. 70 ರನ್ಗೆ 6 ವಿಕೆಟ್ ಅನ್ನ ನಮ್ಮ ತಂಡ ಕಳೆದುಕೊಂಡಿರುತ್ತದೆ. ಇನ್ನೇನು ಹತ್ತತ್ರ 120 ರನ್ ಒಂದು ಲಾಸ್ಟ್ ಟಾರ್ಗೆಟ್ ಅಂದ್ರೆ ಒಂದು ಮೊತ್ತವನ್ನ ಕಲೆ ಹಾಕೊಳ್ಬಹುದು. ಹತ್ತತ್ರ 80 ರನ್ ಇಂದ ನಮ್ಮ RCB ಮುಂಬೈ ವಿರುದ್ಧ ಸೋಲ್ಬಹುದು ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಆದ್ರೆ ರಿಚಾ ಘೋಷ್ ಅವರ ಒಂದು ಬ್ಯಾಟಿಂಗ್ ಒಬ್ಬರದ ಒಂದು ಬ್ಯಾಟಿಂಗ್ ಆಡಿದ್ದಾರೆ. ಜಸ್ಟ್ 15 ರನ್ ಇಂದ RCB ಸೋಲನ್ನ ಅನುಭವಿಸಿದೆ. ಆರಂಭದಲ್ಲಿ ರಿಚಾ ಘೋಷ್ ಅವರು 30 ಬಾಲ್ಗೆ 30 ರನ್ ಅನ್ನ ತೆಗೆದುಕೊಂಡಿರ್ತಾರೆ. ಇನ್ನು ಉಳಿದ 18 ಬಾಲ್ ಅಲ್ಲಿ 60 ರನ್ಗಳನ್ನ ಕಲೆ ಹಾಕೊಂಡಿದ್ದಾರೆ. ಟೋಟಲ್ ಆಗಿ ರಿಚಾ ಘೋಷ್ ಅವರು 90 ರನ್ಗಳನ್ನ ಕಲೆ ಹಾಕೊಂಡಿದ್ದಾರೆ 50 ಬಾಲ್ ಅಲ್ಲಿ. ಅದರಲ್ಲಿ 10 ಬೌಂಡ್ರಿ 6 ಸಿಕ್ಸ್ ಇದೆ. 19ನೇ ಓವರ್ ನಲ್ಲಿ 27 ರನ್ಗಳನ್ನ ರಿಚಾ ಘೋಷ್ ಅವರು ತೆಗೆದುಕೊಳ್ತಾರೆ. ಜಸ್ಟ್ ಒಂದು ಓವರ್ ಎಕ್ಸ್ಟ್ರಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಪಂದ್ಯವನ್ನೇ ಗೆಲ್ಲಿಸ್ಕೊಂಡ್ ಬರ್ತಾ ಇದ್ರು ರಿಚಾ ಘೋಷ್ ಅವರು. ನಮ್ಮ ಶ್ರೇಯಾಂಕ ಪಾಟೀಲ್ ಅವರು ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ನಡಿನ್ ಅವರು 28 ರನ್ಗಳನ್ನ ಕಲೆ ಹಾಕೋತಾರೆ 20 ಬಾಲ್ ನಲ್ಲಿ. ಮತ್ತೆ ನಮ್ಮ ಬೆಲ್ ಅವರು 2 ವಿಕೆಟ್ ತೆಗೆದುಕೊಂಡಿದ್ದಾರೆ. ನಡಿನ್ ಅವರು 1 ವಿಕೆಟ್ ತೆಗೆದುಕೊಂಡಿದ್ದಾರೆ. ಶ್ರೇಯಾಂಕ ಪಾಟೀಲ್ ಅವರು 1 ವಿಕೆಟ್ ತೆಗೆದುಕೊಂಡಿದ್ದಾರೆ. ಬಟ್ ನಮ್ಮ ಸ್ಮೃತಿ ಮಂದನಾರ್ ಅವರು ಸ್ಪಿನ್ ಬೇಡದೇ ಇರೋ ಬಾಲ್ ನ ಆಡಕ್ ಹೋಗಿ ಎಜ್ ಮಾಡ್ಕೊಂಡು ವಿಕೆಟ್ ಹೋಗ್ತಾರೆ. ಆಲ್ಮೋಸ್ಟ್ RCB ಹತ್ತತ್ರ 100 ರನ್ ಅಥವಾ ಒಂದು 80 ರನ್ ಇಂದ ಸೋಲ್ಬಹುದು ಅಂತ ಅನ್ಕೊಂಡಿದ್ವಿ. ಬಟ್ ರಿಚಾ ಘೋಷ್ ಅವರ ಒಂದು ಬ್ಯಾಟಿಂಗ್ ನಿಂದ ಜಸ್ಟ್ 15 ರನ್ ಇಂದ ಸೋತಿದೆ. ನಂಬಕ್ಕೆ ಅಸಾಧ್ಯವಾಗ್ತಾ